ಬನ್ನಿ ಬನ್ನಿ ಈ ಕಡೆ ಎಲ್ಲರೂ. ಈ ಕಡೆ ಬರೀ ಅಣ್ಣ ಬನ್ನಿ ಸರ್. ಅಲ್ಲ ಗಾಳಿ ಬಂದು ಬರ್ತದೆ ಅನ್ನ ಬರ್ತದೆ ಗ್ಯಾಸ್ ಹಾಂ ಶುರು ಮಾಡಿ
ಹಾ ಹೇಳ್ರಿ. राष्ट्रगीत शुरू कर. जन गण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे जागे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे बोला भारत माता की जय, बोला भारत माता की जय, बोला भारत माता की जय, वंदे मातरम, वंदे मातरम, वंदे मातरम, वंदे मातरम, वंदे मातरम, जय हिंद. ಗಣರಾಜ್ಯೋತ್ಸವದ ಆಚರಣೆಯನ್ನು ಎಲ್ಲರ ಸಹಕಾರದಿಂದ ಉತ್ಸಾಹದಲ್ಲಿ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಡಾಕ್ಟರ್ ಶ್ರೀ BSV ಪ್ರಸಾದ್ ಅವರು ಖ್ಯಾತ ಉದ್ಯಮಿದಾರರು ಪ್ರೊಡಕ್ಟರ್ ಆಫ್ ಕಂಪನಿ ಇವರಿಗೆ ದಯಮಾಡಿ ವೇದಿಕೆಗೆ ನಿಮ್ಮೆಲ್ಲರ ಪ್ರೀತಿಯ ಕಾರ್ಪೊರೇಟರ್ ಆದಂತಹ ಶ್ರೀಮತಿ ಉಮಾ ಮುಕುಂದ್ ಅವರಿಗೆ ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿದಂಥ ಮಹಿಳಾ ಮಂಡಳದ ಅಧ್ಯಕ್ಷರಾದಂತಹ ಶ್ರೀಮತಿ ಬಸ್ಮೆ ಅವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವತ್ತಿನ ಈ ಸಮಾರಂಭ ಮಾದೇವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೇನೆ. ಬರ್ರಿ. ಈ ಸುಂದರ ಸಮಾರಂಭದ ಪ್ರಾರಂಭವನ್ನು ಪ್ರಾರ್ಥನೆಯೊಂದಿಗೆ ಮಾಡೋಣ. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಬಾಳಿನ ಕಲ್ಪತರು ನೀನೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಬಾಳಿನ ಕಲ್ಪತರು ನೀನೇ ಹೀರೇಳು ಲೋಕದ ಅಣು ಅಣುವಿನ ಇಹ ಪರದ ಸಾಧನೆಗೆ ನೀ ಕಾರಣ ಹೀರೇಳು ಲೋಕದ ಅಣು ಅಣುವಿನ ಇಹ ಪರದ ಸಾಧನೆಗೆ ನೀ ಕಾರಣ ನಿನ್ನ ಸನ್ನಿಧಾನಕ್ಕೆ ತಲೆಬಾಗಿ ಕೈಯ ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಬಾಳಿನ ಕಲ್ಪತರು ನೀನೇ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವವೇ ಕಾಣೆ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಪಾಪದ ಪಂಕದಲ್ಲಿ ಪದಮಳೆನಿಸು ಎನ್ನ ಪಾದ ಸೇವೆ
ಸಾಧನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಬಾಳಿನ ಕಲ್ಪತರು ನೀನೇ ಕಲ್ಪತರು. ಇವತ್ತಿನ ಈ ಸುಂದರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಡಾಕ್ಟರ್ BSV ಪ್ರಸಾದ್, ಸ್ವರ್ಣ ಗ್ರೂಪ್ ಆಫ್ ಕಂಪನೀಸ್ ಇವರ CEO ಅವರಿಗೆ ನಾವು ಎಲ್ಲರೂ ಸೇರಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಡಲಿಕ್ಕೆ ಅವರ ಆಫೀಸಿಗೆ ಹೋದಾಗ ಅತ್ಯಂತ ಸಹೃದಯದಿಂದ ವಿನಮ್ರತೆಯಿಂದ ನಮ್ಮೆಲ್ಲರನ್ನು ಬರಮಾಡಿಕೊಂಡು ಆದರ ಆತಿಥ್ಯವನ್ನು ಮಾಡಿ ನಮ್ಮ ಆಮಂತ್ರಣಕ್ಕೆ ಬೆಲೆ ಕೊಟ್ಟು ಅವರು ಇವತ್ತು ಬಂದು ಒಪ್ಪಿಕೊಂಡರು. ಅವರಿಗೆ ನಮ್ಮ ಬಾಲಭವನ ಉದ್ಯಾನವನ ಸಂಘದ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ನಮ್ಮವರೇ ಆದಂತಹ ಕಾರ್ಪೊರೇಟರ್ ಶ್ರೀಮತಿ ಉಮಾ ಮುಕುಂದ್ ಅವರು ಯಾವಾಗಲೂ ನಮ್ಮ ಸೇವೆಗೆ ಸರಿಯಾಗಿ ನಿಂತಿರುತ್ತಾರೆ. ಅವರೂ ಕೂಡ ಇವತ್ತಿನ ಸಮಾರಂಭಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಸುಮಾರು ನನಗೆ 35 ವರ್ಷದಿಂದ ಸರ್ ನೋಡಿದ್ದೀನಿ. ಬಟ್ ಇವತ್ತು ಅವ್ರನ್ನ ಪರಿಚಯ ಮಾಡಿಕೊಡೋ ನಮ್ಮ ರೈಲ್ವೆಗೂ ಅವರು ತುಂಬ ಅವಿನಾಭಾವ ಸಂಬಂಧ. ಆದ್ದರಿಂದ ಅವ್ರಿಗೆ ಕಾರಣೀಕರಣ ಸನ್ಮಾನ ತುಂಬ ಇತ್ತು. ಅದು ಇವತ್ತು ನಡೆಸ್ತಾ ಇದೆ. ಅವ್ರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ವಿಜಯವಾಡದಲ್ಲಿ ದಿವಂಗತ ಶ್ರೀ ಜಿ ಮಲ್ಲಿಕಾರ್ಜುನರಾವ್ ಮತ್ತು ಶ್ರೀಮತಿ ಜಿ ಸ್ವರ್ಣಕುಮಾರಿ ದಂಪತಿಗಳಿಗೆ ಜನಿಸಿದ ಡಾಕ್ಟರ್ ಪ್ರಸಾದ್ ಅವರು ಕೃಷಿ ಹಿನ್ನೆಲೆಯಿಂದ ಬಂದವರು. ಅವರು ವಿಜಯವಾಡದ KL ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸಿದರು. 1999ರಲ್ಲಿ ಸ್ನೇಹಿತರನ್ನು ಮುಂಬೈಗೆ ಸಾಂದರ್ಭಿಕ ಭೇಟಿ ಡಾಕ್ಟರ್ ಪ್ರಸಾದ್ ಅವರನ್ನು ಅತ್ಯಂತ ಯಶಸ್ವಿ ವ್ಯಾಪಾರ ಉದ್ಯಮಶೀಲರನ್ನು ಸ್ಥಾಪಿಸಲು ಮತ್ತು ಅಂದಿನಿಂದ ಅವರು ಹಿಂದಿರುಗಿ ನೋಡಲಿಲ್ಲ. ಗಮನಾರ್ಹ ಜ್ಞಾನ, ಪ್ರಾಮಾಣಿಕ ಪ್ರಯತ್ನಗಳು ಮತ್ತು ಸಮರ್ಪಣೆಯೊಂದಿಗೆ ಅವರು ಮೊದಲ ವರ್ಷದ 5 ಲಕ್ಷ ರೂಪಾಯಿಗಳ ಆದಾಯವನ್ನು ನೀಡುವ ರೈಲ್ವೆ ಒಪ್ಪಂದಗಳಲ್ಲಿ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು. ಇಂದು ಡಾಕ್ಟರ್ ಪ್ರಸಾದ್ ಅವರು ಸಮರ್ಥ ಮಾರ್ಗದರ್ಶನದಲ್ಲಿ ಸ್ವರ್ಣ ಗ್ರೂಪ್ ಆಫ್ ಕಂಪನಿಗಳು ಅಸಾಧಾರಣ ಸಮೃದ್ಧಿಯನ್ನು ಸಾಧಿಸಿವೆ. ಕಂಪನಿಯ ವಿಸ್ತರಣೆಯೊಂದಿಗೆ ರಿಯಲ್ ಎಸ್ಟೇಟ್ನಂತಹ ಒಂದು ವಲಯವು ಮತ್ತೊಂದು ವಲಯವಾಗಿದೆ. ಉದಾಹರಣೆಗೆ ಜಾಹೀರಾತಿನಿಂದ ಕಲ್ಲು ಪುಡಿ ಮಾಡುವ ಕೈಗಾರಿಕೆಗಳಿಗೆ ಅದು ಎಲ್ಲವನ್ನೂ ತನ್ನ ರೆಕ್ಕೆಗಳ ಅಡಿಯಲ್ಲಿ ಒಳಗೊಂಡಿದೆ ಮತ್ತು ಪ್ರತಿಯೊಂದು ರಂಗದಲ್ಲಿರುವ ಅದ್ಭುತವಾಗಿದೆ. ಅತ್ಯುತ್ತಮ ಪ್ರತಿಷ್ಠೆ ಮತ್ತು ಪ್ರಾಮುಖ್ಯತೆ ಎಲ್ಲ ಕ್ಷೇತ್ರಗಳಲ್ಲಿನ ಅವರ ಅಗಾಧ ಯಶಸ್ಸಿನೊಂದಿಗೆ ಡಾಕ್ಟರ್ ಪ್ರಸಾದ್ ಅವರನ್ನು ಶ್ರೀಲಂಕಾದ ಕೊಲಂಬೋದಲ್ಲಿರುವ ದ ಓಪನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಫಾರ್ ಕಾಂಪ್ಲಿಮೆಂಟರಿ ಮೆಡಿಸಿನ್ಸ್ ಸಂಯೋಜಿತವಾಗಿರುವ ಮೆಡಿಸಿನ್ ಅಲ್ಬರ್ಟೇಷನ್ ವಿಶ್ವವಿದ್ಯಾಲಯ ಸೆನೆಟ್ ಮತ್ತು ಉದ್ಯೋಗಗಳಲ್ಲಿ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿಯಿಂದ ಅವರಿಗೆ ವಾಣಿಜ್ಯ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಈಗ ಅತಿಥಿಗಳಿಗೆ ಸನ್ಮಾನ, ನಮ್ಮ ಸಂಘದ ವತಿಯಿಂದ ಸನ್ಮಾನ ಶ್ರೀ ಡಾಕ್ಟರ್ BSV ಪ್ರಸಾದ್ ಅವರಿಗೆ ನಮ್ಮ ಸಂಘದ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀ ವಿಶ್ವನಾಥ್ ಕುಮತ್ಗಿ ಅವರಿಂದ
ಬೆತ್ತಲುಡಿಗಳನ್ನು ಕೇಳಬೇಕೆಂದು ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. 27ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನನ್ನನ್ನು ಬಹಳ ಹಿರಿಯ ನಾನು ನಿಮ್ಮೆಲ್ಲರ ಮುಂದೆ ಇಲ್ಲಿರುವಂಥ ಮಹಾನ್ ವ್ಯಕ್ತಿಗಳು ಗಣ್ಯರ ಮುಂದೆ ನಾನು ಭಾಳ ಹಿರಿಯ. ಆದರೂ ನನಗೆ ಗೌರವ ಕೊಟ್ಟು ಇವತ್ತು ನಮ್ಮ ನ್ಯಾಷನಲ್ ಫ್ಲಾಗ್ ಹಾಸ್ಟಿಂಗ್ಗೆ ನನಗೆ ಕರೆದಿದ್ದಕ್ಕಾಗಿ ಮೊದಲಾಗಿ ನಾನು ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರುವಂಥ ಈ ಒಂದು ಭಾಗದ ಕಾರ್ಪೊರೇಟರ್ ಆಗಿರುವಂಥ ಉಮಾಮುಖಿಂದ ಮೇಡಮ್ ಅವರೇ, ಲಕ್ಷ್ಮೀ ಮೇಡಮ್ ಅವರು, ಮನೋಜ್ ಅವರೇ, ವಾಲಿ ಅವರೇ, ನಾಗರಾಜ್ ಅವರು, ಜೈನ್ ಮಹಿಳೆಯರೇ ಮತ್ತು ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಈ ಒಂದು ಬಡಾವಣೆಗಳ ಹಿರಿಯರೇ, ತಾಯಿಯಂದರೆ, ಮಹಿಳೆಯರೇ ಮತ್ತು ಮಾಧ್ಯಮಗಳು. ಒಂದು ದೇಶ ಇವತ್ತು ಜನ ರೈತ ಆಗಬೇಕಂದ್ರೆ ಅದರಲ್ಲಿ ಇರುವಂಥ ಎಲ್ಲ ಪೌರರದ್ದು ಭಾಳ ಮಹತ್ವದ ಒಂದು ಕೊಡುಗೆ ಇರುತ್ತೆ. ಇವತ್ತು ನಾವೆಲ್ಲಿ ಕುಂತಿದ್ವಿ ಈ ಒಂದು ಬಡಾವಣೆಯಲ್ಲಿ ಇರುವಂಥ ಈ ಒಂದು ಉದ್ಯಾನವನ ಇವತ್ತು ಇಡೀ ಉತ್ತರ ಕರ್ನಾಟಕಕ್ಕೆ ಹೆಮ್ಮೆಯಾಗುವಂಥ ಒಂದು ಉದ್ಯಾನವನ ಆಗಿದ್ದಂದರೆ ಅದಕ್ಕೆ ಕಾರಣ ನಮ್ಮಲ್ಲಿ ಎಲ್ಲರಲ್ಲಿ ಇರುವಂಥ ಒಂದು ಐಕ್ಯತೆ. ಆ ಐಕ್ಯತೆಯಿಂದ ಇವತ್ತು ಇಡೀ ದೇಶಕ್ಕೆ ಮಾದರಿ ಆಗುವಂಥ ಒಂದು ಉದ್ಯಾನವನ ಇಲ್ಲಿ ಡೆವಲಪ್ ಆಗಿದೆ. ಆ ಒಂದು ಐಕ್ಯತೆ ನಮ್ಮಲ್ಲಿ ಇದ್ದರೆ ಮತ್ತು ಏನು ಮಾಡ್ಬೋದು ಅನ್ನೋದು ಇಡೀ ಪ್ರಪಂಚಕ್ಕೆ ಭಾರತ ದೇಶ ಮಾಡಿ ತೋರಿಸಿದೆ. ಆ ಒಂದು ಐಕ್ಯತೆಯಲ್ಲಿರುವಂಥ ಒಂದು ಉದ್ದೇಶ, ನೀವೇನು ಚುನಾಯಿತಿ ಮಾಡ್ತೀರಿ ನಿಮ್ಮ ಸಂಘದ ಅದು ಅಧ್ಯಕ್ಷರಾಗಿರಲಿ, ಆಡಳಿತ ಮಂಡಳಿಗೆ ನೀವು ಯಾರಿಗಾರಿಗೆ ನೇಮಿಸಿದ್ರೋ ಅಂತ ಅವರು ಒಂದು ನಿಮ್ಮೆಲ್ಲರನ್ನು ಕೂಡಿಸ್ಕೊಂಡು ಹೋಗುವಂಥ ಒಂದು ಏನು ಕೆಲಸ ಮಾಡ್ತಾರೆ ಅದರಿಂದ ಒಂದು ಸಕ್ಸಸ್ ಕಾಣ್ತೀರಿ. ಅದೇ ಥರ ಇವತ್ತು ನಾವೇನು ಚುನಾಯಿತಿ ಮಾಡಿ ಇವತ್ತು ಕೇಂದ್ರದಲ್ಲಿ ಜನವೈತ ಸರ್ಕಾರ ನಾವು ನೇಮಿಸಿದ್ವಿ. ಇವತ್ತಿನ ಮಾನ್ಯ ನರೇಂದ್ರ ಮೋದಿ ಅವರು ಇಡೀ ಭಾರತ ದೇಶದ ಇಡೀ ಪ್ರಪಂಚಕ್ಕೆ ಮಾದರಿ ನಾಯಕರಾಗಿದ್ದಕ್ಕೆ ಕಾರಣ ನಾವೆಲ್ಲರೂ ಒಂದು ದೇಶ 12ನೇ ಶತಮಾನದಲ್ಲಿ ವಿಶ್ವಗುರು ಆಗಿರುವಂಥ ದೇಶ ಕಾಲಮಾನದಲ್ಲಿ ಅತ್ಯಂತ ಕೀಳುಮಟ್ಟಕ್ಕೆ ಹೋಗಿ ಮತ್ತು ಇವತ್ತು ಈ ಒಂದು 21ನೇ ಶತಮಾನದಲ್ಲಿ ಮತ್ತು ವಿಶ್ವಗುರು ಆಗುವಂಥ ಒಂದು ಹಾದಿಯಲ್ಲಿ 3ನೇ ಹಂತಕ್ಕೆ ಬಂದು ಸೇರಿದಂದರೆ ಅದಕ್ಕೆ ಕಾರಣ ನಮ್ಮೆಲ್ಲರಲ್ಲಿ ಇರುವಂಥ ಒಂದು ದೇಶಭಕ್ತಿ. ಆ ದೇಶಭಕ್ತಿ ಯಾವಾಗಿರ್ತದೋ ಆವಾಗ ಆ ದೇಶ ಉದ್ಧಾರ ಆಗ್ತದೆ. ಇವತ್ತು ನಾವೆಲ್ಲರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಐಕ್ಯತೆ ಮತ್ತು ನಮ್ಮ ದೇಶದ ಬಗ್ಗೆ ನಮಗಿರುವಂಥ ಒಂದು ಕಾಳಜಿಯನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತೋರಿಸಿದ್ರೆ ಬಹಳ ದೂರದಲ್ಲೆಲ್ಲ ಅತಿ ಶೀಘ್ರದಲ್ಲೇ ನಮ್ಮ ಭಾರತ ದೇಶ ವಿಶ್ವಗುರು ಆಗ್ತದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ದೇಶದ ಭವಿಷ್ಯತ್ತು ನಮ್ಮ ಭಾರತ ದೇಶದಲ್ಲಿರುವಂಥ ಯುವಕರಲ್ಲಿದೆ. ಅಂಥ ಒಂದು ಯುವಕರು ಸಹಿತ ದೇಶಭಕ್ತಿ ತಮ್ಮಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ದೇಶ ವಿಶ್ವಗುರು ಆಗುವಂಥ ಒಂದು ಕೆಲಸ ಅವರು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ಥರ ಈ ಒಂದು ಉದ್ಯಾನವನ ಇಷ್ಟು ಚೆನ್ನಾಗಾಗಿದೆ ಅಂದರೆ ನಾನು ಇಲ್ಲಿ ಅವಾಗ ಬಂದು ನೋಡ್ತಾ ಇದ್ದೀನಿ. ಅದಕ್ಕೆ ಕಾರಣಭೂತರಾಗಿರುವಂಥ ತಮ್ಮೆಲ್ಲರಿಗೂ ನನ್ನ ಪೂರ್ವದ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಮನಸ್ಸು ಮಾಡಿದರೆ ಒಂದು ವ್ಯಕ್ತಿ ಅಥವಾ ಒಂದು ಸಂಘ ಏನು ಮಾಡಬಹುದು, ಏನು ಸಾಧಿಸಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಈ ಒಂದು ಉದ್ಯಾನವನ ಅಂತ ಭಾವನೆ. ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಬಹುಮಾನಗಳು ಈ ಉದ್ಯಾನವನ ಗೆಲ್ಲಲಿ. ಮತ್ತು ನಾನು ಇವತ್ತು ಮಟ್ಟ ಭಾಳ ಸಂದರ್ಭಕ್ಕೆ ಅತಿಥಿಯಾಗಿ ಹೋಗಿದೆ. ಎಲ್ಲ ಕಡೆ ನಾನು ನೋಡಿರೋದು ಬಡಾವಣೆಗಳ ಸಂಘಗಳಲ್ಲಿ ನೋಡಿದ್ದೇನೆ, ಆದರೆ ಉದ್ಯಾನವನದ ಸಂಘ ನೋಡೋದು ಮೋಸ್ಟ್ಲಿ ನನಗೆ ಇದೇ ಫಸ್ಟ್ ಟೈಮ್ ಅಂತ ಅನಿಸ್ತಾ ಇದೆ. ನಿಜವಾಗ್ಲೂ
ಈಗಾಗಲೂ ತಾವು ಮಾತಾಡುವಂಥ ಒಂದು ಸೇವೆ ಅಂದರೆ ನಾವೇನೋ ಒಂದು 10 ಕೋಟಿ 20 ಕೋಟಿ ದಾನ ಮಾಡಿದರೆ ಸೇವೆ ಆಗಿದೆ. ಮನಸ್ಸಿನಿಂದ ಪಕ್ಕ ಇರುವಂಥ ಒಂದು ವ್ಯಕ್ತಿಗೆ ನಾವೇನಾದರೂ ಸಣ್ಣ ₹1 ಹೆಲ್ಪ್ ಮಾಡಿದ್ರು ಅಂದರೆ ಅವಶ್ಯಕತೆ ಇರುವವರಿಗೆ ನಾವೇನಾದರೂ ₹1 ಹೆಲ್ಪ್ ಮಾಡಿದರೂ ಸಹಿತ ಅದು ಉತ್ತಮವಾದ ಸೇವೆ ಅಂತ ನನ್ನ ಭಾವನೆ. ದಯವಿಟ್ಟು ಮನಸ್ಪರ್ಧೆಗಳು ಭಾಳ ಇರ್ತವೆ, ಕುಟುಂಬದಲ್ಲಿ ಇರ್ತವೆ. 4 ಮನೆ ಇದ್ದರೆ 4 ಮನೆ ಒಳಗೆ ಮನಸ್ಪರ್ಧೆಗಳಿರ್ತವೆ, ಅದೇ ಬಡಾವಣೆಗಳಿರ್ತವೆ, ಈ ದೇಶದಲ್ಲಿ ಇರ್ತವೆ. ಆದರೆ ಆ ಮನಸ್ಪರ್ಧೆಗಳನ್ನು ಮೀರಿ ತಾವೇನೋ ಒಗ್ಗಟ್ಟಾಗಿ ಇವತ್ತು ಈ ಒಂದು ಸಂಘ ಸ್ಥಾಪಿಸಿ ಎಲ್ಲರೂ ಕೂಡಿ ತಮ್ಮಲ್ಲಿರುವಂಥ ಭಾವನೆಗಳನ್ನು ಬದಿಗಿಟ್ಟು ಒಂದು ಉದ್ಯಾನವನ ಇರಲಿ, ಒಂದು ಬಡಾವಣೆ ಇರಲಿ, ಅದರ ಒಂದು ಉತ್ತಮ ಸ್ಥಿತಿಗಾಗಿ ತಾವೇನು ಕೆಲಸ ಮಾಡ್ತಾ ಇದ್ದೀವಿ. ನಿಜವಾಗಲೂ ಇದು ಇಡೀ ಭಾರತ ದೇಶದಲ್ಲಿರುವಂಥ ಎಲ್ಲರೂ ನಿಮ್ಮನ್ನು ಮಾದರಿಯಾಗಿ ತಗೊಂಡಿದ್ದರೆ ಖಂಡಿತವಾಗಿ ನಮ್ಮ ಭಾರತ ದೇಶ ಇಡೀ ಪ್ರಪಂಚಕ್ಕೆ ಮಾದರಿ ದೇಶ ಆಗ್ತದೆ ಅಂತ ನನ್ನ ಭಾವನೆ. ದಯವಿಟ್ಟು ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಂಟಿನ್ಯೂ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಒಂದು 77ನೇ ಗಣರಾಜ್ಯೋತ್ಸವ ಇಷ್ಟು ಅದ್ಭುತವಾಗಿ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಮಾಡ್ತಾ ಇರುವಂಥ ತಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಬೆಳಗ್ಗೆ 7:00 ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಹಿತ ಇಷ್ಟು ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣಭೂತರಾಗಿರುವಂಥ ನಿಮ್ಮೆಲ್ಲರಿಗೂ, ನಿಮ್ಮೆಲ್ಲರ ದೇಶಭಕ್ತಿಗೂ ನನ್ನ ತಲೆಬಾಗಿ ನಮಸ್ಕಾರ. ದಯವಿಟ್ಟು ನಾವೆಲ್ಲರೂ ಕೂಡಿ ನಮ್ಮ ಬಡಾವಣೆ, ನಮ್ಮ ಹುಬ್ಬಳ್ಳಿ ಧಾರವಾಡ, ನಮ್ಮ ನಾರ್ತ್ ಕರ್ನಾಟಕ, ನಮ್ಮ ಕರ್ನಾಟಕ, ನಮ್ಮ ಭಾರತ ದೇಶ ಉದ್ಧಾರಕ್ಕಾಗಿ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತು ಅವರಿಗೆ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು. ಬಾಲ್ಭವನದ ನಮ್ಮದು ಬಾಲ್ಭವನದ ಮತ್ತು ನಮ್ಮ ಬಾದಾಮಿ ನಗರ, ಭುವನೇಶ್ವರಿ ನಗರ, ಇಲ್ಲಿ ಎಲ್ಲ ಅಕ್ಕಪಕ್ಕದ ಎಲ್ಲ ಬಂದಿರುವಂತಹ ಎಲ್ಲರೂ ಬೆಳಗ್ಗೆ 7:30ಗೆ ಇಲ್ಲಿ ಬಂದಿದ್ದೀರಾ. ಎಲ್ಲರಿಗೂ ಕೂಡ ಫಸ್ಟಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ಪ್ರತಿ ಸರಿ ಬಾಲ್ಭವನದಲ್ಲಿ ಗಣರಾಜ್ಯೋತ್ಸವಕ್ಕೂ ನನ್ನನ್ನು ಕರೀತಾರೆ, ಆಮೇಲೆ ಸ್ವಾತಂತ್ರ್ಯೋತ್ಸವಕ್ಕೂ ಕರೀತಾರೆ. ನಾನು ಇಷ್ಟು ಜನ ಸೇರಿದ್ದಾರೆ ಅಂತಂದರೆ ಭಾಳ ವಿಶೇಷವಾದ ಸಂಗತಿ. ಮತ್ತು ನಮ್ಮ ಬಾಲಭವನ ಪಾರ್ಕ್ ಅಂದರೆ ಪ್ರತಿ ಸರಿನೂ ಇದಕ್ಕೆ ಪ್ರೈಸ್ ತೊಗೊಂಡು ಬರ್ತಾ ಇದ್ದೀರಾ. ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮನೂ ಭಾಳ ಚೆನ್ನಾಗಿ ಮಾಡ್ತೀರಾ. ಮತ್ತು ಇಲ್ಲಿಗೆ ಏನಾದರೂ ಕಂಪ್ಲೇಂಟ್ ಇದ್ರೂ ಭಾಳ ಚೆನ್ನಾಗಿ ನನಗೆ ಫೋನ್ ಮಾಡಿ ಕೆಲಸ ಮಾಡಿಸ್ಕೊತೀರಾ. ಈಗ ಚೆನ್ನಾಗಿತ್ತು, ಸುತ್ತಮುತ್ತ ಕಸದ ರಾಶಿ ಇದ್ದರೆ ಭಾಳ ಬೇಜಾರಾಗುತ್ತೆ ಎಲ್ಲರಿಗೂ ನೋಡೋರ್ಗು. ಆ ಥರ ಆಗೋದು ಬೇಡ. ನಮ್ಮ ಒಳ್ಳೆ ರೀತಿಲಾಗಲಿ, ನಮ್ಮ ವಾರ್ಡ್ ಒಂದು ಮಾದರಿ ವಾರ್ಡ್ ಆಗಲಿ. ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇದೇವ ಸರ್ವಕಾರ್ಯ ಸುಸರ್ವದ.
ವೇದಿಕೆ ಮೇಲೆ ಉಪಸ್ಥಿತ ಇರುವಂಥ ಎಲ್ಲ ರಾಜಕೀಯ ನಾಯಕರು ಮತ್ತು ಉದ್ಯೋಗಪತಿಗಳು ಮತ್ತು ಎಲ್ಲ ಹಿರಿಯ ನಾಗರಿಕರಿಗೆ, ಮೇನ್ಲಿ ಎಲ್ಲ ಲೇಡೀಸ್ ನನ್ನ ಕಡೆಯಿಂದ ಮತ್ತು ಬಾಲಭವನ್ ಅಸೋಸಿಯೇಷನ್ ಕಡೆಯಿಂದ ಹೃತ್ಪೂರ್ವಕವಾದ ಸ್ವಾಗತ ಕೋರುತ್ತೇನೆ ಮತ್ತು 77ನೇ ರಿಪಬ್ಲಿಕ್ ಡೇಯ ಶುಭಾಶಯಗಳು. ಆಕರ್ಷಿತರಾಗಿ ಮಾಡಿದ ಶ್ರೀ ವಿವೇಕ್ ಅವರಿಗೆ ನಮ್ಮ ಬಾಲಭವನ ಉದ್ಯಾನವನ ಸಂಘದ ವತಿಯಿಂದ ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ. ಇವತ್ತು ಈ ನಮ್ಮ ಉದ್ಯಾನವನ ಇಷ್ಟು ನೀಟಾಗಿ ಇರಲಿಕ್ಕೆ ಇಲ್ಲಿ ಸಿಬ್ಬಂದಿ ಅತ್ಯಂತ ಸಮರ್ಪಣಾ ಭಾವದಿಂದ ದುಡಿಯುತ್ತಿದ್ದಾರೆ. ಅವರಿಗೆ ನಮ್ಮ ಬಾಲಭವನ ಉದ್ಯಾನವನ ಸಂಘದ ವತಿಯಿಂದ ಕಿರುಕಾಣಿಕೆಯನ್ನು ಕೊಡುತ್ತಿದ್ದೇವೆ. ದಯಮಾಡಿ ಸಿದ್ದಪ್ಪ, ಶೇಖಪ್ಪ, ಗೋವಿಂದ, ಅಂತಪ್ಪ, ಬರೀ ಶೇಖಪ್ಪ ನೀಟಾಗಿ ಮೇಂಟೈನ್ ಮಾಡಲಿಕ್ಕೆ ಕಾರಣ ಅಂತಂದರೆ ಇದಕ್ಕೆ ಮುನ್ಸಿಪಾಲ್ಟಿ ಅಂದರೆ ಕಾರ್ಪೊರೇಷನ್ನವರು ತಕ್ಕ ಮಟ್ಟಿಗೆ ಅವರ ಹಣವನ್ನು ಖರ್ಚು ಮಾಡಿ ಮೇಂಟೈನ್ ಮಾಡ್ತಾರೆ. ಆದರೆ ಅದರಲ್ಲೇ ಎಲ್ಲವನ್ನು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೂ ಇದಕ್ಕೆ ಇನ್ನೂ ಹೆಚ್ಚಿಗೆ ವೆಚ್ಚ ತಗಲುತ್ತದೆ. ಅದನ್ನು ನಿಮ್ಮಲ್ಲಿ ಇದ್ದಂತಹ ದಾನಿಗಳ ಸಹಾಯದಿಂದ ಹಣವನ್ನು ಪಡೆದು ಇತರ ಖರ್ಚುಗಳನ್ನು ನಾವು ಸರಿತೂಗಿಸಿ ಈ ಗಾರ್ಡನನ್ನು ಸುಸ್ಥಿರವ ಸ್ಥಿತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ದಯಮಾಡಿ ಯಾರಾದರೂ ಈ ಗಾರ್ಡನ್ ಕಮಿಟಿಗೆ ದಾನವನ್ನು ಕೊಡುವವರಿದ್ದರೆ, ಡೊನೇಷನ್ ಕೊಡುವವರಿದ್ದರೆ ಮನೋಜ್ ಜೈನ್ ಅವರಿಗೆ ಅಥವಾ ನಾಗರಾಜ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕೈಲಿ ಎಷ್ಟು ಆಗ್ತದೋ ಅಷ್ಟು ಡೊನೇಷನನ್ನು ಕೊಡಬೇಕೆಂದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಮಹಿಳಾ ಮಂಡಳ ವತಿಯಿಂದ ಒಂದು ನಾಲ್ಕು ಕಾಣಿಕೆ ಆಗ್ತದೆ. 5,000 ರೂಪಾಯಿ ನಾವು ಕೊಡ್ತೀವಿ. ಜೈನ್ ಸಮುದಾಯದವರು 5,000 ರೂಪಾಯಿ ಈ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ಸಂಘದ ವತಿಯಿಂದ ಮತ್ತು ಇನ್ನೂ ಹಲವರು ಸಾಕಷ್ಟು ಜನರು ಕೂಡಂಡಿ ನಮ್ಮ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈಗ ಕಾರ್ಯಕ್ರಮದ ಮನೆಯ ಘಟ್ಟ ಆಭರಣ ವಂದನೆ ಆದಮೇಲೆ ಎಲ್ಲರೂ ಉಪಹಾರವನ್ನು ಸೇವಿಸಬೇಕು. ಇವತ್ತಿನ ಉಪಹಾರದ ಸೇವೆಯನ್ನು ಶ್ರೀ
ವಿಶ್ವನಾಥ್ ಕಮತ್ಗಿ, ಗಂಗಾವತಿ ಡಿಪ್ಟಿ ಪರ್ಮಿಷನ್ ಇವರು ನಮ್ಮ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರ ಪ್ರಸಾದ ಸೇವೆಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಕಾರ್ಯಕ್ರಮವನ್ನು ಆಂತರಿಕದಿಂದ ಮಾಡಿದ್ದಕ್ಕೆ ಮಹಿಳಾ ಮಂಡಳಕ್ಕೂ ಮತ್ತು ಸಿಟಿಸನ್ ಜೆಂಟಲ್ಮನ್ಗೂ ಧನ್ಯವಾದಗಳು. ಮತ್ತು ಮಹಿಳಾ ಮಂಡಳಿಗೆ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ಅವರು ಫುಡ್ಸ್ಗಳನ್ನು ನಮಗೆ ಯೂಸ್ ಮಾಡೋಕ್ಕೆ ಧನ್ಯವಾದಗಳು. ಇದಾದ ಮೇಲೆ ಕಮಿಟಿಯ ಸದಸ್ಯರಾದಂಥ ಎಲ್ಲರಿಗೂ ಧನ್ಯವಾದಗಳು. ಸ್ಪೆಷಲಿ ಮನೋಜ್ ಜೈನ್ ಅವರು ಭಾಳ ಇದರ ಸಲುವಾಗಿ ಕಾರ್ಯಕ್ರಮ ಸಲುವಾಗಿ ಭಾಳ ಇದು ಮಾಡಿದ್ದಾರೆ. ಅವರಿಗೆ ಸ್ಪೆಷಲ್ ಥ್ಯಾಂಕ್ಸು. ಹಾಗಾಗಿ ಅವರು ಬೆಳಗಿರೋದು ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ದಯಮಾಡಿ ಉಪಹಾರವನ್ನು ಸೇವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಚೆನ್ನಾಗಿತ್ತು. अच्छे आपके जो मैं ಹೌದು ಲೇಟ್ ಮೂವಿ